ಮೈಸೂರಿನಲ್ಲಿ ಕಾಂಗ್ರೆಸ್ನ ಜನಾಂದೋಲನ ಸಮಾವೇಶಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಮೈಸೂರು ನಗರದಲ್ಲಿ ಕಾಂಗ್ರೆಸ್ ನಾಯಕರ ಫ್ಲೆಕ್ಸ್ಗಳ ಭರಾಟೆ ಜೋರಾಗಿದೆ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಸಿಎಂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಸಚಿವರು ಸೇರಿದಂತೆ ಶಾಸಕರ ಫ್ಲೆಕ್ಸ್ಗಳು ರಾರಾಜಿಸ್ತಾ ಇದ್ದಾವೆ. ಇದರ ಮಧ್ಯೆ ಎಲ್ಲರ ಗಮನ ಸೆಳೀತಾ ಇರುವಂಥದ್ದು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಬಗೆಗಿನ ಒಂದು ಫ್ಲೆಕ್ಸ್. ನಾವೀಗ ಆ ಫ್ಲೆಕ್ಸ್ನ ಬಳಿ ಇದ್ದೇವೆ. ನೀವು ನೋಡ್ತಾ ಇರ್ಬೋದು ಈ ಒಂದು ಫ್ಲೆಕ್ಸನ್ನು. ಅಂದರೆ ಎಲ್ಲ ಕಡೆಗಳಲ್ಲಿ ಸಾಮಾನ್ಯವಾಗಿ ಸಮಾರಂಭ ಸಮಾವೇಶಗಳಲ್ಲಿ ಫ್ಲೆಕ್ಸ್ಗಳ ಭರಾಟೆ ಜೋರಾಗಿರುತ್ತೆ. ತಮ್ಮ ಪಕ್ಷದ ನಾಯಕರುಗಳ ಫ್ಲೆಕ್ಸ್ಗಳನ್ನು ಹಾಕುವಂಥದ್ದು ವಿಶೇಷ. ಆದರೆ ಇಲ್ಲಿರುವಂಥದ್ದು ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬದ ಭೂ ಕಬಳಿಕೆ ಪಕ್ಷಿ ನೋಟ ಅಂತೇಳಿ ಒಂದು ಏನು ಫ್ಲೆಕ್ಸ್ ಇದೆ, ಅದು ಎಲ್ಲರ ಗಮನವನ್ನು ಸೆಳೀತಾ ಇದೆ. 2023 ಫೆಬ್ರವರಿ ತಿಂಗಳಲ್ಲಿ BJPಯವರೇ ಈ ಒಂದು ಜಾಹೀರಾತನ್ನು ನೀಡಿದರು ಅಂತೇಳಿ ಸಂಪೂರ್ಣವಾದಂಥ ಜಾಹೀರಾತನ್ನು ಈ ಒಂದು ಸಮಾವೇಶ ನಡೆಯುವಂಥ ಸ್ಥಳದಲ್ಲಿ ಫ್ಲೆಕ್ಸ್ ಮಾಡಿ ಹಾಕಲಾಗಿದೆ. ಕೇವಲ ಸಮಾವೇಶದ ಜಾಗದಲ್ಲಿ ಮಾತ್ರವಲ್ಲ, ಮೈಸೂರು ನಗರದ ಬೇರೆ ಬೇರೆ ಭಾಗಗಳಲ್ಲಿ ಸುಮಾರು 25 ಕಡೆ ಈ ಒಂದು ಫ್ಲೆಕ್ಸನ್ನು ಹಾಕಲಾಗಿದೆ. ಪ್ರಮುಖವಾಗಿ ಫ್ಲೆಕ್ಸನ್ನು ನೋಡೋದಾದರೆ ಎಚ್ ಡಿ ಕುಮಾರಸ್ವಾಮಿಯವರು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಏನು ನಿವೇಶನವನ್ನು ಪಡೆದಿದ್ದರು, ಕೈಗಾರಿಕೆ ಉದ್ದೇಶಕ್ಕಾಗಿ ಏನು ಒಂದು ಪತ್ರವನ್ನು ನೀಡಿದರು. ಅಂದರೆ 9/12/2000ರಲ್ಲಿ ಆ ಪತ್ರವನ್ನು ನೀಡಿದರು. ಆ ಸಂಪೂರ್ಣ ಪತ್ರವನ್ನು ಅಲ್ಲಿ ಲಗತ್ತಿಸಲಾಗಿದೆ. ಕುಮಾರಸ್ವಾಮಿಯವರೇ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಿಗೆ ಆ ಪತ್ರವನ್ನು ಬರೆದಿದ್ರು. ಆ ಪತ್ರವನ್ನು ಅಲ್ಲಿ ಲಗತ್ತಿಸುವಂಥ ಕೆಲಸ ಮಾಡಿದರೆ, ಅದರ ಕೆಳಭಾಗದಲ್ಲಿ ಬಂದರೆ ಕುಮಾರಸ್ವಾಮಿಯವರಿಗೆ ಆ ನಿವೇಶನ ಏನು ಮಂಜೂರಾಗಿತ್ತು 300/200 ಅಡಿ ಅಳತೆ ಏನು ನಿವೇಶನ ಇತ್ತು, ಅದರ ಒಂದು ಸ್ವಾಧೀನ ಪತ್ರವನ್ನು ಅವರು ಪಡೆದಿದ್ದಾರೆ ಅಂತೇಳಿ ಒಂದು ಮಾಹಿತಿ ನೀಡುವಂಥ ಕೆಲಸವನ್ನು ಮಾಡಿದರೆ, ಅದರ ಕೆಳಗದಲ್ಲಿ ಜಿ ಪ್ರವರ್ಗದ ನಿವೇಶನಗಳ ಹಂಚಿಕೆ ಕುಮಾರಸ್ವಾಮಿಯವರಿಗೆ ಯಾವ ರೀತಿಯಾಗಿತ್ತು, ಮತ್ತು 450 ಕೋಟಿ ಬೆಲೆ ಬಾಳುವಂತಹ ಜಮೀನನ್ನು ಡಿನೋಟಿಫಿಕೇಷನ್ ಯಾವ ರೀತಿ ಮಾಡಿದರು, ಆ ಮಾಹಿತಿಯನ್ನು ಇಡುವಂಥ ಫ್ಲೆಕ್ಸ್ ಇದಾಗಿದೆ. ಅದರ ಮತ್ತೊಂದು ಭಾಗದಲ್ಲಿ ಬಂದರೆ ಮೈಸೂರು ನಗರವೊಂದರಲ್ಲೇ, ಅಂದರೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಕುಟುಂಬಕ್ಕೆ ಸಂಬಂಧಪಟ್ಟಂಥವರು 36 ನಿವೇಶನಗಳನ್ನು ಪಡೆದಿದ್ದರು. ಅದರಲ್ಲಿ 20 ನಿವೇಶನಗಳು ಅವರ ಕುಟುಂಬದ ಸದಸ್ಯರದೇ ಆಗಿದೆ ಅನ್ನೋ ಒಂದು ಮಾಹಿತಿಯನ್ನು ನೀಡುವಂಥ ಫ್ಲೆಕ್ಸ್ ಇದಾಗಿದೆ. ದೇವೇಗೌಡರ ಮಗ, ಮಗಳು, ಸಹೋದರ, ಸೊಸೆ ಮತ್ತು ಸೊಸೆಯ ಕುಟುಂಬದ ಸದಸ್ಯರ ಜೊತೆಗೆ ಅಪ್ರಾಪ್ತ ಮಕ್ಕಳಲ್ಲೂ ಸಹ ಈ ಒಂದು ನಿವೇಶನವನ್ನು ಹಂಚಲಾಗಿದೆ ಅಂತೇಳಿ ಸಂಪೂರ್ಣ ಮಾಹಿತಿಯನ್ನು ಎಚ್ ಡಿ ಕುಮಾರಸ್ವಾಮಿ, ಎಚ್ ಡಿ ದೇವೇಗೌಡ, ಎಚ್ ಡಿ ಶೈಲಾ, ಎಚ್ ಡಿ ಬಸವೇಗೌಡ, ಎಚ್ ಸವಿತಾ, ರವಿಕುಮಾರ್, ಹೀಗೆ ಎಲ್ಲರ ಒಂದು ಹೆಸರುಗಳನ್ನು ಹಾಕಿ ಒಟ್ಟು 20 ಜನರ ಹೆಸರುಗಳನ್ನು ಹಾಕುವಂಥದ್ದು. ಮತ್ತು ಅದರ ಪಕ್ಕದಲ್ಲೇ ನಿವೇಶನದ ಅಳತೆ, ಯಾವ ಅಳತೆಯ ನಿವೇಶನವನ್ನು ಅವರು ಪಡೆದುಕೊಂಡಿದ್ದಾರೆ, ಮತ್ತು ಅವರಿಗೆ ದೇವೇಗೌಡರ ಜೊತೆ ಇರುವಂತಹ ಸಂಬಂಧ, ಅವರ ಮಗ ಆಗಿರ್ಬೋದು, ಮಗಳಾಗಿರ್ಬೋದು, ಅಥವಾ ದೇವೇಗೌಡರ ತಮ್ಮ ಆಗಿರ್ಬೋದು, ಅಥವಾ ದೇವೇಗೌಡರ ಮಗ ಬಾಲಕೃಷ್ಣಗೌಡರ ನಾದಿನಿ, ಬಾಮೈದ, ಅತ್ತೆ, ಮಾವ, ಸೊಸೆ, ಈ ತಂಗಿಯ ಮಗಳು, ಹೀಗೆ ಎಲ್ಲರದ ಅಂದರೆ ಹತ್ತಿರದ ಸಂಬಂಧಿ ಇರ್ಬೋದು, ಅವರೆಲ್ಲರ ಸಂಪೂರ್ಣವಾದಂಥ ಮಾಹಿತಿಯನ್ನು ಒಳಗೊಂಡಂತಹ ಫ್ಲೆಕ್ಸ್ ಇದಾಗಿದೆ. ಇದರ ಜೊತೆಗೆ ಡಿನೋಟಿಫಿಕೇಷನ್ ವಿವರಗಳನ್ನು ಒಳಗೊಂಡಂತಹ ಸಂಪೂರ್ಣವಾದಂತಹ ಮಾಹಿತಿ ನೀಡುವಂತಹ ಫ್ಲೆಕ್ಸನ್ನು ಹಾಕಿದ್ದಾರೆ. ಹೀಗಾಗಿ ಈ ಒಂದು ಫ್ಲೆಕ್ಸ್ ಏನಿದೆ, ಈ ಒಂದು ಸಮಾವೇಶದ ಕೇಂದ್ರ ಬಿಂದುವಾಗಿ ಎಲ್ಲರ ಗಮನವನ್ನು ಸೆಳೀತಾ ಇದೆ. ಕೇವಲ ಸಮಾವೇಶದ ಸ್ಥಳದಲ್ಲಿ ಮಾತ್ರವಲ್ಲ, ಮೈಸೂರು ನಗರದ ಬೇರೆ ಬೇರೆ ಕಡೆಗಳಲ್ಲಿ ಫ್ಲೆಕ್ಸ್ಗಳನ್ನ ಹಾಕಲಾಗಿದೆ. ನೀವು ನೋಡ್ತಾ ಇರ್ಬೋದು, ಬೇರೆ ಬೇರೆ ನಾಯಕರುಗಳ ಫ್ಲೆಕ್ಸ್ಗಳನ್ನ ಹಾಕೋದಂತೂ ಸಾಮಾನ್ಯ. ಸಾವಿರಾರು ಫ್ಲೆಕ್ಸ್ಗಳು ಇವತ್ತು ಮೈಸೂರು ನಗರದಲ್ಲಿ ರಾರಾಜಿಸ್ತಾ ಇದ್ದಾವೆ. ಎಲ್ಲ ನಾಯಕರುಗಳು ಮತ್ತು ಸಂಬಂಧಪಟ್ಟಂತಹ ಸಚಿವರುಗಳಿರ್ಬೋದು ಅಥವಾ ಶಾಸಕರುಗಳಿರ್ಬೋದು, ಅದೇ ರೀತಿಯಾಗಿ ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು, ಎಲ್ಲರ ಭಾವಚಿತ್ರಗಳು ಈ ಫ್ಲೆಕ್ಸ್ನಲ್ಲಿ ರಾರಾಜಿಸ್ತಾ ಇದ್ದಾವೆ. ಅದೇ ರೀತಿಯಾಗಿ ಕಾಂಗ್ರೆಸ್ನ ಒಂದು ಚಿಹ್ನೆಯ ಒಂದು ಕಟೌಟ್ಗಳಿರ್ಬೋದು ಅಥವಾ ಬಂಟಿಂಗ್ಸ್ಗಳಿರ್ಬೋದು, ಎಲ್ಲವನ್ನು ಕಟ್ಟುವಂತಹ ಕೆಲಸವನ್ನು ಮಾಡಿದರೆ, ಇದರ ಜೊತೆಗೆ ಎಲ್ಲರ ಗಮನವನ್ನು ಸೆಳೀತಾ ಇರುವಂಥದ್ದು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರಿಗೆ ಸಂಬಂಧಪಟ್ಟಂತಹ ಈ ಫ್ಲೆಕ್ಸು. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.